ಹರೇ ರಾಮ. ಎಲ್ಲೆಲ್ಲಿ ಅಡ್ಡಾಡುವುದನ್ನ ಮನವು, ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನವು. ಎಲ್ಲಿ ತಲೆಬಾಗಿಸುವೆ ನಲ್ಲಲ್ಲಿ ನಿತ್ಯ, ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ. ಅಂತೂ ಬದುಕಿನ ಸರ್ವೋತ್ತುಂಗ ಸ್ಥಿತಿಯ ಪ್ರಾಪ್ತಿಗೆ, ನಾವು ಸ್ವತಂತ್ರರಾಗುವುದಕ್ಕೆ, ನಾವು ಮುಕ್ತರಾಗುವುದಕ್ಕೆ ಮೆಟ್ರಿಗಳನ್ನು ಹೇಳುವಾಗ ಶಂಕರರು ಮೊದಲು ಹೇಳಿದ್ದು, ಅದಕ್ಕೆ ವೇದ ಬೇಕು ಮತ್ತು ಆ ವೇದದ ಅಧ್ಯಯನ ಬೇಕು ಮತ್ತು ಆ ಅಧ್ಯಯನವನ್ನು ನಿತ್ಯವೂ ಮಾಡಬೇಕು, ನಿತ್ಯವಾಗಿ ಮಾಡಬೇಕು ಮತ್ತು ನಿತ್ಯವೂ ಮಾಡಬೇಕು ಅಂತ. ಈಗ ಆ ವೇದ ಅಂದ್ರೆ ಏನು ಅಥವಾ ವೇದದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಇಲ್ಲಿದ್ರೆ ಅದು ಗೋಜಲಾಗಿ ಉಳಿಬಹುದು, ಗೊಂದಲವಾಗಿ ಉಳಿಬಹುದು. ಏನಿದೆ ವೇದ ಅಥವಾ ಏನಿದ್ರೆ ಅದು ವೇದ ಅಂತ ಅದನ್ನು ತಿಳ್ಕೊಳ್ಳೋಣ. ಸ್ವಲ್ಪ ಅದರ ಬಗ್ಗೆ ಮಾತುಕತೆ ಬಂದಿದೆ ಈ ಮೊದಲೇ. ಅದಕ್ಕೆ ಶಾಸ್ತ್ರೀಯವಾದ ನಿರ್ವಚನ ಬೇರೆ ಬೇರೆ ಇದೆ. ನಾವೀಗ ನಮಗೆ ಅರ್ಥ ಆಗುವ ಹಾಗೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕು ಹಾಗೆ ಅದನ್ನು ಮೊದಲಿಗೆ ವಿಮರ್ಶೆ ಮಾಡೋಣ. ಎರಡು ಪ್ರಪಂಚಗಳಿದೆ. ಎರಡೂ ಪ್ರಪಂಚದ ಬಗ್ಗೆ ಎಲ್ಲಿ ತಿಳುವಳಿಕೆಯನ್ನು ಕೊಳ್ಳಾಗ್ತದೋ, ಎರಡೂ ಪ್ರಪಂಚಗಳ ನಡುವೆ ಸೇತುವೆಯನ್ನು ಎಲ್ಲಿ ತೋರಿಸಿಕೊಳ್ಳಾಗ್ತದೋ ಅದು ವೇದ. ಪ್ರಪಂಚಗಳು ಎರಡಿದೆ. ಒಂದು ಬಾಹ್ಯ ಪ್ರಪಂಚ, ಇನ್ನೊಂದು ಅಂತಃ ಪ್ರಪಂಚ. ಈ ಹೊರಗಿನ ಪ್ರಪಂಚ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡದು ಅಥವಾ ಅದಕ್ಕಿಂತ ದೊಡ್ಡದಾಗಿದೆ ಅಂತೆ ಒಳಗಿನ ಪ್ರಪಂಚ. ಒಂದು ವ್ಯವಹಾರ ಪ್ರಪಂಚ, ಇನ್ನೊಂದು ಪರಮಾರ್ಥ ಪ್ರಪಂಚ. ಒಂದು ಭಾಲೋಕ, ಇನ್ನೊಂದು ಭೂಲೋಕ. ನಾವಿರುವುದು ಭೂಲೋಕದಲ್ಲಿ, ಹೋಗಬೇಕಾಗಿರೋದು ಭಾಲೋಕಕ್ಕೆ. ಅಂದ್ರೆ ಪ್ರಭಾ ಅಂತ, ಬೆಳಕು. ಬೆಳಕಿನ ಇನ್ನೊಂದು ಲೋಕ ಇದೆ, ಆನಂದದ ಇನ್ನೊಂದು ಲೋಕ ಇದೆ, ನೆಮ್ಮದಿಯ ಇನ್ನೊಂದು ಲೋಕ ಇದೆ. ಇಲ್ಲೂ ಬೆಳಕು ಇಲ್ಲ ಅಂತಿಲ್ಲ, ಅದು ಬೆಳಕು ಮಾತ್ರ ಇಲ್ಲ, ಕತ್ತಲೆಯೂ ಕೂಡ ಇದೆ. ಇಲ್ಲಿಯೂ ನೆಮ್ಮದಿ ಇಲ್ಲವೇ ಇಲ್ಲ ಅಂತಿಲ್ಲ, ಆದರೆ ನೆಮ್ಮದಿ ಹೇಗಿದೆಯೋ ಹಾಗೆ ದುಃಖ ಚಿಂತೆ ಇದೆ ಇಲ್ಲಿ. ಆನಂದ ಹೇಗಿದೆಯೋ ಹಾಗೆ ದುಃಖವೂ ಕೂಡ ಇದೆ. ಇದೆಲ್ಲ ಇಲ್ಲದೆ ಇರುವಂತ, ಅಂದ್ರೆ ದ್ವಂದ್ವ ಇಲ್ಲದೆ ಇರತಕ್ಕಂಥ ಏನೊಂದು ಲೋಕ ಇದೆ. ಅದ್ವೈತ. ಅದ್ವೈತ ಅಂದ್ರೆ ಅದು ಅಂತ. ದ್ವೈತ ಇಲ್ಲ, ದ್ವಂದ್ವ ಇಲ್ಲ ಅಂತ, ಎರಡೂ ಇದೆ ಅಂತಿಲ್ಲ. ಈ ಕಡೆ ಕೌರವರಿಗೂ ಭಾವ, ಆ ಕಡೆ ಪಾಂಡವರಿಗೂ ಭಾವ ಅನ್ನೋ ತರದ ಲೋಕ ಇದೆ. ಬಿಟ್ಬಿಡೋಣ ಅಂದ್ರೆ ಸುಮಾರು ಒಳ್ಳೆದಿದೆ ಈ ಲೋಕದಲ್ಲಿ, ಹಿಡ್ಕೊಂಡ್ಬಿಡೋಣ ಅಂದ್ರೆ ಸುಮಾರು ಕೆಟ್ಟದಿದೆ. ಹಾಗಾಗಿ ಯಾವತ್ತೂ ದ್ವಂದ್ವವೇ ಇಲ್ಲಿ ಬದುಕು ಅನ್ನೋದು. ಯಾವತ್ತೂ ನಾವು ಪೂರ್ಣ ನೆಮ್ಮದಿಲಿರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಯಾಕೆಂದ್ರೆ ಇದರ ರಚನೆ ಹಾಗೆ, ಇದರ ನಿರ್ಮಿತಿ ಹಾಗೆ, ಇನ್ಗ್ರೀಡಿಯೆಂಟ್ಸ್ ಆಗಿದೆ ಅಂತ. ಎರಡು ಸೇರಿರೋದು, ಪಾಪೇನ ಪಾಪಂ ಪುಣ್ಯೇನ ಪುಣ್ಯಂ, ಅದೆರಡು ಸೇರಿದಾಗಲೇ ಈ ಮನುಷ್ಯ ಲೋಕ ಅಥವಾ ಭೂಲೋಕ ಅನ್ನೋದು ನಿರ್ಮಾಣವಾಗುವಂಥದ್ದು. ಹಾಗಾಗಿ ನಾವಿರುವ ಈ ಲೋಕ ಇದೊಂದು ಲೋಕವಾದರೆ, ನಾವು ತಲುಪಬೇಕಾದ ಇನ್ನೊಂದು ಲೋಕ ಇದೆ. ಆ ಎರಡು ಲೋಕಗಳು ಮತ್ತು ಲೋಕದ ನಡುವೆ ಸೇತುವೆ, ಲೋಕದ ನಡುವೆ ದಾರಿ, ಈ ಮೂರರ ಬಗ್ಗೆಯೂ ತಿಳುವಳಿಕೆ ಎಲ್ಲಿ ಸ್ಪಷ್ಟವಾಗಿದೆಯೋ ಅದನ್ನು ವೇದ ಅಂತ ಕರೀತಾರೆ. ಹಾಗಿರ್ಬೇಕು ಅದು. ಹಾಗಿಲ್ಲದೆ ಅದಕ್ಕೆ ಸಾಧ್ಯ ಇಲ್ಲ. ಹಾಗಿಲ್ಲದ್ರೆ ವೇದ ಆಗೋದಿಲ್ಲ ಅದು. ಈ ಉದಾಹರಣೆಗೆ ಡಾಕ್ಟರ್ ಅಂತ, ಒಂದು ವಿದ್ಯಾಶಾಸ್ತ್ರ, ಅದು ಹೇಗಿರ್ಬೇಕು ಅಂದ್ರೆ, ಈಗ ಬರೇ ರೋಗದ ಬಗ್ಗೆ ಮಾತ್ರ ಗೊತ್ತಿದ್ರೆ ಅವನು ಡಾಕ್ಟರ್ ಅಲ್ಲ. ಬರೇ ಆರೋಗ್ಯದ ಬಗ್ಗೆ ಮಾತ್ರ ಗೊತ್ತಿದ್ರೆ ಅವನು ಡಾಕ್ಟರ್ ಅಲ್ಲ. ರೋಗದ ಬಗ್ಗೆನೂ ಗೊತ್ತು, ಆರೋಗ್ಯದ ಬಗ್ಗೆನೂ ಗೊತ್ತು, ಆದ್ರೆ ಈ ರೋಗದಿಂದ ಆರೋಗ್ಯಕ್ಕೆ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ, ಅವನು ಡಾಕ್ಟರ್ ಅಲ್ಲ ಅಲ್ವಾ? ಈ ಮೂರು ಗೊತ್ತಿರಬೇಕು. ರೋಗ ಗೊತ್ತಿರಬೇಕು, ರೋಗದ ಲೋಕ ಗೊತ್ತಿರಬೇಕು, ರೋಗದ ಪ್ರಪಂಚ ಗೊತ್ತಿರಬೇಕು. ಅದನ್ನು ಅಧ್ಯಯನ ಮಾಡ್ತಾರೆ ನೋಡಿ, ಬಹಳ ಅಧ್ಯಯನ ಮಾಡ್ತಾರೆ ಅದನ್ನ. ಹಾಗೆ ಆರೋಗ್ಯದ ಪ್ರಪಂಚ ಗೊತ್ತಿರಬೇಕು.
ಮತ್ತೆ ಇಲ್ಲಿಂದ ಅಲ್ಲಿ ಹೋಗೋದು ಹೇಗೆ ಅಂತ ಗೊತ್ತಿರಬೇಕು. ಈ ಮೂರು ಸೇರಿರಬೇಕು, ಮೂರು ಕೂಡಿ ಪೂರ್ವ ಸುಕೃತ, ಈ ಮೂರು ಸೇರಿರಬೇಕು. ಈ ಮೂರಲ್ಲಿ ಯಾವುದೊಂದು ಇದ್ದಿದ್ರು ಕೂಡ ಅದು ಪೂರ್ಣ ಅಲ್ಲ, ನಮಗೇನು ಪ್ರಯೋಜನ ಇಲ್ಲ ಅದು. ಹಾಗೆ ಈ ಭವರೋಗ ಗೊತ್ತಿರಬೇಕು ಅಥವಾ ಭಾವ ಗೊತ್ತಿರಬೇಕು, ಭಾವದ ಅನುಭವ ಇರಬೇಕು ಅದರಲ್ಲಿ. ಹಾಗೆ ಶಿವನು ಗೊತ್ತಿರಬೇಕು, ಭವ ಮತ್ತು ಶಿವನ ನಡುವೆಯ ದಾರಿ ಗೊತ್ತಿರಬೇಕು. ಈ ಮೂರನ್ನು ತಿಳಿಸ್ಕೊಡ್ಬೇಕು, ಮೂರನ್ನು ನಮಗೆ ಅರ್ಥ ಮಾಡಿಸ್ಕೊಡ್ಬೇಕು ಅದು ವೇದ. ಹಾಗಾಗಿ ವೇದದಲ್ಲಿ ಸೃಷ್ಟಿಯ ವರ್ಣನೆ ಇದೆ, ವೇದದಲ್ಲಿ ಸೃಷ್ಟೀಶನ ವರ್ಣನೆ ಇದೆ, ವೇದದಲ್ಲಿ ಸೃಷ್ಟಿಯಿಂದ ಸೃಷ್ಟೀಶನ ಕಡೆ ಹೋಗೋದು ಹೇಗೆ ಅನ್ನುವ ದಾರಿಯ ವರ್ಣನೆ ಇದೆ. ಮೂರೇ ಇರೋದು ವೇದದಲ್ಲಿ, ನಮ್ಗೆ ಬೇಕಾಗಿರೋದು ಅಷ್ಟೇ, ಈ ಮೂರು ಬೇಕು. ಅದಕ್ಕೆ ಹೀಗೆಲ್ಲ ಹೇಳುವಾಗ ನಮ್ಗೆ ಗುಂಡನ ತಮಾಷೆ ಕಥೆ ನೆನಪಾಗುತ್ತೆ. ಸ್ವಾತಂತ್ರ್ಯೋತ್ಸವ ದಿನ ಗುಡ್ಡ ಭಾಷಣ ಮಾಡಿದ ಕತೆ ಗೊತ್ತಿದೆಯಲ್ಲ ನಿಮಗೆಲ್ಲ. ಅವನು ಯಾವತ್ತೂ ಭಾಷಣ ಮಾಡಿದವನಲ್ಲ, ಹಾಗಾಗಿ ಅವನಿಗೆ ಭಾಷಣ ಮಾಡಿಸ್ಬೇಕು ಅಂತ ಅವನ ಸ್ನೇಹಿತರಿಗೆಲ್ಲ ತವಕ. ಯಾಕೆಂದ್ರೆ ಹೇಗೆ ಅವನು ಮರ್ಯಾದೆ ಹೋಗುತ್ತೆ, ಹೇಗೆ ಅವನು ಕಕ್ಕಾಬಿಕ್ಕಿ ಆಗ್ತಾನೆ ವೇದಿಕೆಯ ಮೇಲೆ, ಅರ್ಧ ಮಾತಿಗೆ ಹೇಗೆ ನಿಂತು ಹೋಗುತ್ತೆ, ಮೈ ಬೆವರುತ್ತೆ, ನಡಗುತ್ತೆ, ಆ ಚಂದ ನೋಡ್ಬೇಕು ಅಂತ ಅವರಿಗೆಲ್ಲ ಆಸೆ. ಹಾಗಾಗಿ ಭಾಷಣಕ್ಕೆ ಅವನ ಹೆಸರು ಹಾಕ್ಬಿಟ್ಟಿದ್ದಾರೆ, ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಅವನು ಇವರೆಲ್ಲ ರಂಗೋಲಿ ಕೇಳೋಕೆ ಹೋದ್ರೆ, ಚಾಪೆ ಕೇಳೋಕೆ ಹೋದ್ರೆ ಅವನು ರಂಗೋಲಿ ಕೇಳೋಕೆ ಹೋಗೋನು. ಹಾಗಾಗಿ ಅವನು ಭಾಷಣ ಶುರು ಮಾಡುವಾಗ ಮಾಮೂಲಿ ಶುರು ಮಾಡಿದಂತೆ ನಿಮ್ಗೆ ಗೊತ್ತಿರೋದೆ ಇದೆಲ್ಲ. ಅದು ಸ್ವಾತಂತ್ರ್ಯೋತ್ಸವ ಅದೇನು ಗೊತ್ತಿರಬೇಕು ನಿಮಗೆಲ್ಲ ಶುರು ಮಾಡ್ತಾನೆ ಅವನು. ಗೊತ್ತು ಅಂದ್ರು, ಮತ್ತೆ ನಾ ಹೇಳೋದೇನಿದೆ ಅಂತ ಮುಗಿಸಿದ. ಒಂದು ವರ್ಷ ಕಾದ್ರು ಮುಂದಿನ ವರ್ಷ ಮತ್ತೆ ನೋಟೇಷನ್ ಪ್ರಿಂಟ್ ಮಾಡಿದ್ರು, ಮತ್ತೆ ಒತ್ತಾಯ ಮಾಡಿದ್ರು, ಮತ್ತೊಂದು ಭಾಷಣ ನಿಲ್ಲಿಸಿದ್ರು. ಈ ಸತಿ ಸ್ವಲ್ಪ ಪೂರ್ವ ಸಿದ್ಧತೆ ಆಗಿತ್ತು. ಹಾಗಾಗಿ ಇವತ್ತು ನಾವು ಯಾಕೆ ಸೇರಿದೆ, ಇವತ್ತು ನಿಮ್ಗೆ ಗೊತ್ತಿಲ್ಲ ಅಂತ ಎಲ್ಲರೂ ಕೂಡಿ, ಏನು ಗೊತ್ತಿಲ್ಲದವರಿಗೆ ಆ ದಂಡ ಪೀಠಗಳಿಗೆ ವಿಜ್ಞಾನಿಗಳಿಗೆ ಹೇಳೋದೇನು ಮುಗಿಸಿದ. ಆ ಮೂರನೇ ಸತಿ ಮಾತ್ರ ಇನ್ನೂ ಒಳ್ಳೆ ಸಂಘಟನೆ ಬಹಳ ಚೆನ್ನಾಗಿತ್ತು. ಅರ್ಧ ಜನ ಹೀಗೆ ಹೇಳ್ಬೇಕು, ಅರ್ಧ ಜನ ಹಾಗೆ ಹೇಳ್ಬೇಕು, ಅರ್ಧ ಜನ ಗೊತ್ತು ಅನ್ಬೇಕು, ಅರ್ಧ ಜನ ಗೊತ್ತಿಲ್ಲ ಅಂತ ಅನ್ಬೇಕು ಅಂತ. ಹಾಗೆ ಹೇಳಿದ್ರು, ನಾವ್ ಯಾವತ್ತು ಯಾಕೆ ಸೇರ್ತೇವೆ ಅಂತ ಮೇಲೆ ಗೊತ್ತಿದೆ, ಗೊತ್ತು ಅಂತ ಕೆಲವು ಜನಕ್ಕೆ ಹೋಗಿದ್ರು, ಗೊತ್ತಿಲ್ಲ ಅಂತ ಕೆಲವು ಜನಕ್ಕೆ ಹೋಗಿದ್ರು. ಈಗ ಏನ್ ಮಾಡ್ತಾನ ಅಂತ ಬಹಳ ಸಿಂಪಲ್ ಆಗಿ ಗೊತ್ತಿರೋ ಗೊತ್ತಿಲ್ಲ ಹೇಳಿ ಅದನ್ನ ಯಾಕೆ ನೆನಪಿಸ್ಕೊಂಡು ಅಂದ್ರೆ ಈ ಅರ್ಥಗಳಿದೆಯಲ್ಲ ಇದರಲ್ಲಿ ಭಾಷಣ ಪೂರ್ತಿ ಆಗೋದಿಲ್ಲ ಅಂತ, ಎಲ್ಲ ಸೇರ್ಬೇಕಾಗತ್ತೆ, ಅದೆಲ್ಲ ಸೇರ್ಬೇಕಾಗತ್ತೆ. ಇದು ಸುಮ್ಮನೆ ತಮಾಷೆ ಹೇಳಿದ್ವಿ ನಾವು. ಅದ್ರ ಗಂಭೀರವಾದ ಇನ್ನೊಂದು ಕಥೆ ನಿಮ್ಗೂ ಗೊತ್ತು ನಮ್ಮ ಕಡೆ ನೀವು ಕೇಳಿರ್ತೀರಿ. ಆ ಕಥೆ ನನಗೆ ಇಲ್ಲಿ ಅನ್ವಯಿಸ್ಬೇಕು ನೀವು. ವೇದಾಂತ ಹೇಳೋದು ಗೊತ್ತಾಗಬೇಕಾದ್ರೆ ಅಥವಾ ವೇದೋ ನಿತ್ಯ ಮದೀತ ಹೇಳೋದು ಗೊತ್ತಾಗಬೇಕಾದ್ರೆ ಅದನ್ನು ಅನ್ವಯಿಸ್ಬೇಕಾಗತ್ತೆ ನೀವು. ಅದೇನು ಅಂದ್ರೆ ಅದೇ ಆ ಕೋಟೆಯ ಕಥೆ. ಅದು ಒಂದು ಊರಿತ್ತು, ಆ ಊರಲ್ಲಿ ಬಡತನ ಇತ್ತು, ಅಜ್ಞಾನ ಇತ್ತು, ದುಃಖ ಇತ್ತು, ಎಲ್ಲ ಸಾಮಾನ್ಯ ಮನುಷ್ಯರು, ಎಲ್ಲ ಕಷ್ಟಪಡೋರು, ಎಲ್ಲ ಕೂಲಿ ನಾಲಿ ಮಾಡೋರು. ಆ ಊರಲ್ಲಿ ಒಂದು ಕೋಟೆ ಇತ್ತು. ಬಹುತೇಕ ಜನರಿಗೆ ಕೋಟೆಯ ಬಗ್ಗೆ ಕುತೂಹಲವೇ ಇರಲಿಲ್ಲ. ಕೆಲವರಿಗೆ ಕುತೂಹಲ ಇದ್ರು, ಸೀರಿಯಸ್ ಅಲ್ಲ ಅಂದ್ರೆ ಏನು ಅಂತ ನೋಡೋಷ್ಟು ಮಟ್ಟಿಗೆ ಸೀರಿಯಸ್ ಅಲ್ಲ, ಏನಿರ್ಬೋದು ಅಂತ ಹೀಗೆ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಚಾಯ್ ಕುಡಿತಾ ಆರಾಮ್ ಕುರ್ಚಿ ಮೇಲೆ ಏನಿರ್ಬೋದು ಅಂತ ಯೋಚನೆ ಮಾಡಿ ಅಲ್ಲಿಗೆ ಮುಕ್ತಾಯೋದು ಅಷ್ಟೇ. ಕೆಲವರು ಸ್ವಲ್ಪ ಜಾಸ್ತಿ ಕುತೂಹಲ ಇದ್ದವರು ಅಲ್ಲಿವರೆಗೆ ಹೋದ್ರು, ಕೋಟೆಯವರೆಗೆ. ಸುಮ್ಮನೆ ನೋಡಿದ್ರು, ಅದನ್ನೆಲ್ಲ ಹೆದರಿಕೆ ಆಯ್ತು, ಏನಿದೆ ಏನು ಯಾರಿಗೆ ಗೊತ್ತು. ಆ ಕಡೆಗೆ ಬಡವ ನೀ ಮಡಗಿದಂಗೆ ಇರು ಅಂತ ವಾಪಸ್ ಬಂದರು ಅವರೆಲ್ಲ. ಕೆಲವರು ಕೋಟೆ ಏರೋ ಪ್ರಯತ್ನ ಮಾಡಿದ್ರು. ಆ ಏರೋ ಪ್ರಯತ್ನ ಮಾಡಿದವರು ಕೆಲವರು ಕಾಲು ಭಾಗ ಏರಿದ್ರು, ಮತ್ತೆ ಆಗೋದಿಲ್ಲ ಅಂತ ವಾಪಸ್ ಬಂದರು. ಕೆಲವರು ಅರ್ಧ ಭಾಗ ಏರಿದ್ರು, ವಾಪಸ್ ಬಂದರು, ಆಗೋದಿಲ್ಲ ಅಂತ. ಕೆಲವರು ಮುಕ್ಕಾದ ಭಾಗ ಏರಿದ್ರು, ವಾಪಸ್ ಬಂದರು. ಕೆಲವರು ಕೋಟೆಯನ್ನು ಏರಿದ್ರು. ಯಾರೋ ಕೆಲವರು ಸಾವಿರಕ್ಕೊಬ್ಬ, ಲಕ್ಷಕ್ಕೊಬ್ಬ. ಏರು ನೋಡಿದ್ರೆ ಆ ಕಡೆಗೆ ಅದ್ಭುತ ಲೋಕ ಹೊಂದಿತ್ತು. ಎಲ್ಲ ಚಿನ್ನ, ಬೆಳ್ಳಿ ಮತ್ತು ರತ್ನಗಳ ಲೋಕ. ಅದು ಸ್ಫಟಿಕದ ರಸ್ತೆ. ಕಲ್ಪನೆ ಮಾಡ್ಕೊಳಕ್ ಆಗದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ, ಬೆಂಗಳೂರು ರಸ್ತೆ ಕಲ್ಪನೆ ಮಾಡ್ಕೊಳ್ಬೇಡಿ. ಏನು ಹವಳದ ಬಾಗಿಲು, ಮುತ್ತಿನ ತೋರಣ. ಅಂದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ಅಥವಾ ಬೆಲೆ ಕಟ್ಟಲಾಗದ ವಸ್ತುಗಳಿಂದಲೇ ಆ ಲೋಕ ನಿರ್ಮಾಣವಾಗಿತ್ತು. ಅಮೂಲ್ಯ ವಸ್ತುಗಳಿಂದಲೇ
ಆ ಲೋಕ ನಿರ್ಮಾಣವಾಗಿತ್ತು. ಅಲ್ಲಿ ಯಾರಿಗೂ ಸಾವಿರಲಿಲ್ಲ, ಅಲ್ಲಿ ಯಾರಿಗೂ ಮುಪ್ಪಿರಲಿಲ್ಲ, ಅಲ್ಲಿ ಯಾರಿಗೂ ರೋಗ ಇರಲಿಲ್ಲ, ಎಲ್ರಿಗೂ ನೆಮ್ಮದಿ ಇತ್ತು. ನೆಮ್ಮದಿ ಒಂದೇ ಇತ್ತು, ಬೇರೆ ಏನಿರಲಿಲ್ಲ. ಎಂಥ ಅದ್ಭುತ ಲೋಕ ಅಂದ್ರೆ ಅದನ್ನು ನೋಡ್ತಿದ್ದ ಹಾಗೇನೆ ಕಣ್ಣು ಕೀರಿಸಬೇಕಂತೆ ನೋಡಿದವರಿಗೆಲ್ರಿಗೂ. ಆ ಕಣ್ಣನ್ನ, ಆ ದೃಷ್ಟಿಯನ್ನು ಹಿಂದಿರುಗಿಸಲಾರದೆ, ಬಾಯಿಂದ ಏನು ಮಾತು ಹೊರಡದೆ, ಹಿಂದೆಂದೆಲ್ಲ ಮರ್ತು ಹೋಗಿ ನಾನು ಯಾವ ಊರವನು, ಎಲ್ಲಿ ಹುಟ್ಟಿದನು, ಯಾರಪ್ಪ ಯಾರಮ್ಮ ಎಲ್ಲ ಈ ಟೆಂಪರರಿ ಅಡ್ರೆಸ್ ಎಲ್ಲ ಮರ್ತು ಹೋಗಿ ಆ ಕಡೆ ಧುಮುಕಿ ಬಿಟ್ರು ಕೆಲವರು, ನೋಡಿದವರು ಕೆಲವರು. ಮತ್ತೆ ಕೆಲವರಿಗೆ ಒಂದು ಕ್ಷಣ ನೆನಪಾಯ್ತಂತೆ ಅವರು ಆ ಜನ ಪಡ್ತಿರೋ ಕಷ್ಟ, ಇಲ್ಲಿರೋ ಸುಖ. ಒಂದು ಕೋಟೆ ದಾಟಿದ್ರಾಯ್ತು ಅನ್ನೋ ಆ ಒಂದು ಸುಲಭದ ಒಂದು ಸಂಗತಿ. ಅವರಿಗೆ ಒಂಚೂರು ತಮ್ಮ ಊರಿನವ್ರ ಬಗ್ಗೆ ಕನಿಕರ ಬಂತಂತೆ. ಅವರು ಹಿಂದಿರುಗಿ ಒಂದ್ಸತಿ ಕೂಗಿ ಹೇಳಿದ್ರಂತೆ, ಇಂಥದ್ದೊಂದು ಲೋಕ ಇದೆ, ಅದ್ಭುತ ಲೋಕ ಇದೆ, ಆನಂದ ಲೋಕ ಇದೆ ಕೋಟೆ ಈ ಕಡೆಗೆ ಬನ್ನಿ, ಓಡಿ ಬನ್ನಿ, ಧಾವಿಸಿ ಬನ್ನಿ, ಒಂದು ಕ್ಷಣ ತಲೆ ಮಾಡಬೇಡಿ, ಆ ಒಂದು ಕ್ಷಣ ದುಃಖ ಪಡೋದು ಉಳಿಸ್ಕೊಳ್ಳಿ, ಈ ಕಡೆ ಬನ್ನಿ, ಇಲ್ಲೆಲ್ಲ ಇದೆ. ಕೂಗಿ ಹೇಳಿದ್ರಂತೆ. ಯಾರಿಗೆ ಕೇಳುತ್ತೋ, ಯಾರಿಗೆ ಬಿಟ್ಟಿತೋ ಅಷ್ಟು ವ್ಯವಧಾನ ಇವರಿಗಿಲ್ಲ, ಹಾರ್ಕೊಂಡ್ರು ಆ ಕಡೆ. ಆದ್ರೆ ಅದು ಯಾರೋ ಒಬ್ಬ ಮಾತ್ರ ಏನ್ ಮಾಡಿದಂತಂದ್ರೆ, ಆ ಕಡೆ ಇಳಿದು ಹೋಗಿ, ಆನಂದದ ಲೋಕಕ್ಕೆ ಇಳಿದು ಹೋಗಿ ಅದೆಲ್ಲ ನೋಡ್ಕೊಂಡು ಅವನು ಎಂಥ ಗಟ್ಟಿ ಮನಸ್ಸನ್ನು ಆಗಿರ್ಬೇಕು ಅಂದ್ರೆ ಮತ್ತೆ ಕೋಟೆ ಏರಿ, ಕೋಟೆ ಇಳಿದು ಈ ಕಡೆಗೆ ಬಂದು, ನನ್ನ ಹಳೆ ಊರಿಗೆ ಬಂದು ಅಲ್ಲಿ ಮನೆ ಮನೆಗೆ ಹೋಗಿ ವ್ಯಕ್ತಿಯನ್ನು ಎಚ್ಚರಿಸಿದಂತೆ, ಇಂಥದ್ದಿದೆ ಅಲ್ಲಿ, ಬಂದು ಹೋಗೋಣ ಅಂತ. ಕೆಲವರು ಹುಚ್ಚ ಅಂದ್ರು, ಅವನನ್ನ ಏನೋ ಸ್ವಲ್ಪ ಅರ್ಧಮರ್ಧಾಗಿದೆ ಕಾಣ್ತದೆ. ಕೆಲವರು ಇದ್ದು ಇರ್ಬೋದು, ಅದು ನಾವು ಯಾಕೆ ಪರೀಕ್ಷೆ ಮಾಡೋದು ಅಂತ. ಯಾರೋ ಕೆಲವರು ಅವನ ಜೊತೆಗೆ ಬಂದು ಅವನು ಕರ್ಕೊಂಡು ಆ ಲೋಕಕ್ಕೆ ಹೋದ, ಆನಂದದ ಲೋಕಕ್ಕೆ ಹೋದ ಅಂತ ಅದೊಂದು ಭಾರಿ ಚಂದದ ಕಥೆ. ಅಂದ್ರೆ ಇಡೀ ಗುರು ಅಂದ್ರೆ ಏನು, ವೇದ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು, ಎಲ್ಲವನ್ನು ಸಾರುವಂತ, ಬಿಡಿಸಿ ತಿಳಿಸಿ ಹೇಳುವಂತ ಒಂದು ಕಥೆ ಅಂತ. ಆ ಊರು ಬೇರೆ ಯಾವುದೂ ಅಲ್ಲ, ಅದೇ ಸಂಸಾರವೇ ಅವರು. ಇಲ್ಲಿ ರೋಗ ಇದೆ, ನೋವಿದೆ, ದುಃಖ ಇದೆ, ಮೃತ್ಯು ಇದೆ, ಎಲ್ಲವೂ ಇದೆ. ಇಲ್ಲೊಂದು ಕೋಟೆ ಇದೆ, ಅದು ಅಜ್ಞಾನದ ಕೋಟೆ ಇದೆ. ಅದು ಉಂಟು ಅಂತಲೇ ಬಾಳದು ಅಂದ್ರೆ ಗೊತ್ತಿಲ್ಲ. ದೊಡ್ಡ ಪ್ರಾಬ್ಲಮ್ ಇರೋದೇ ಅಲ್ಲಿ. ಅಜ್ಞಾನ ಉಂಟು ಅಂತ ಗೊತ್ತಾದ್ಮೇಲೆ ತಾನೇ ಅದನ್ನು ಮೀರೋ ಪ್ರಯತ್ನ ಆರಂಭ ಆಗೋದು ಅಂತ. ನಾನು ಸರಿ ಇದ್ದಾರೆ ಅಂದ್ರೆ ಮತ್ತೆ ಸರಿ ಆಗೋದಿಲ್ಲ ಬಂತು. ನಮ್ಮ ಡಾಕ್ಟರ್ ಹತ್ರ ಹೋಗೋದಿಲ್ಲ. ನನಗೆ ಅಜ್ಞಾನ ಇದೆ ಅಂತ ಗೊತ್ತಾಗೋದು ಜ್ಞಾನ ಮಾರ್ಗದ ಆರಂಭ. ಅದು ಆ ಕಡೆ ಪ್ರಯಾಣ ಆರಂಭ ಆಗುತ್ತೆ. ಅದೆಲ್ಲ ಹೆಜ್ಜೆ ಇದ್ರು ನನ್ಗೆ ಗೊತ್ತಿಲ್ಲ ಅಂತ ಗೊತ್ತಾಗಬೇಕು ಅಂತ, ಗೊತ್ತಿಲ್ಲ ಅಂತ ಗೊತ್ತಾಗಬೇಕು. ಹಾಗಾಗಿ ಉಪನಿಷತ್ತು ಹೇಳ್ತು, ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಗೊತ್ತಿರೋರಿಗೆ ಗೊತ್ತಿಲ್ಲ, ಗೊತ್ತಿಲ್ಲದವರಿಗೆ ಗೊತ್ತಿದೆ ಅಂತ. ಅದಕ್ಕೆ ಎಷ್ಟೋ ಮುಖಗಳಿದೆ ಆ ವಾಕ್ಯಕ್ಕೆ, ಎಷ್ಟೋ ಆಯಾಮ ಇದೆ. ಆದ್ರೆ ಒಂದು ಇದು ಅಂದ್ರೆ ಗೊತ್ತಿದೆ ಅಂತ ಅನ್ಕೊಂಡ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾವತ್ತೂ. ಗೊತ್ತಿಲ್ಲ ಅಂತ ಅನ್ಕೋ ಶುರುವಾಗುತ್ತೆ ಆ ಪ್ರಕ್ರಿಯೆ ಅಂತ. ಹಾಗೆ ಆ ಕೋಟೆ ಇದೆ ಅಂತಲೇ ನಮ್ಗೆ ಗೊತ್ತಿಲ್ಲ. ಕುತೂಹಲ ಕೆಲವರಿಗೆ ಇದ್ರೂ ಕೂಡ ಸೀರಿಯಸ್ ಇಲ್ಲ ಆ ಕುತೂಹಲ. ಕೆಲವರು ಪ್ರಯತ್ನಿಸ್ತಾರೆ ಆ ಕೋಟೆಯನ್ನು ಇರ್ಲಿಕ್ಕೆ. ಕೆಲವರು ಕಾಲು ಭಾಗ, ಕೆಲವರು ಅರ್ಧ ಭಾಗ, ಕೆಲವರು ಮುಕ್ಕಾಲು ಭಾಗ, ಅಷ್ಟಕ್ಕೆ ಹಿಂದಿರುಗಿ ಬರ್ತಾರೆ. ಯಾಕೆಂದ್ರೆ ಅದಕ್ಕೆ ತುಂಬಾ ವಿರಸ್ಯಧಾರ ನಿಶಿತ ದುರತ್ಯ ಅಂತದ್ದಾಗಿ ಅದು ದುರ್ಗಮ್ ಪದಸ್ತದ್ ಕವಿಯೋದಂತೆ. ತುಂಬಾ ಗಟ್ಟಿ ಮನಸ್ಸಬೇಕು ಅಲ್ಲಿವರೆಗೆ ಹೋಗ್ಬೇಕು ಅಂತಂದ್ರೆ. ಆ ಸೆಳೆತಕ್ಕೆ ಒಂದ್ ವೇಳೆ ಒಳಪಟ್ರೆ ಮತ್ತೆ ಈ ಕಡೆ ಬರೋದು ಸುಲಭ ಅಲ್ಲ. ಅಲ್ಲಿವರೆಗೆ ಈ ಸೆಳೆತ ಇರ್ತಾರೆ, ಇಲ್ಲಿ ಅಲ್ಲಿ ಹೋಗಕ್ಕಾಗಲ್ಲ ಅಂತ ಹುಚ್ಚಿಬಿಟ್ಟು ಹೊರತು ಅನ್ನೋ ಹಾಗಿದೆ. ಹಾಗೆ ಕೆಲವರು ಕೋಟೆಯ ನೇರೆ ಆ ಕಡೆ ಜಗತ್ತನ್ನ ನೋಡಿದ್ರು. ಅಲ್ಲಿ ಆನಂದದ ಲೋಕ ಇದೆ, ಅದೇ ಮುಕ್ತಿ ಇದೆ. ಬೆಲೆ ಕಟ್ಟಲಾರದ ಸಂಗತಿಗಳೇ ನಿರ್ಮಾಣವಾಗಿದೆ. ಆನಂದಕ್ಕೆ ಬೆಲೆ ಕಟ್ಟಕ್ಕಾಗತ್ತ? ನೆಮ್ಮದಿಗೆ ಬೆಲೆ ಕಟ್ಟಕ್ಕಾಗತ್ತ? ಅಮರತ್ವಕ್ಕೆ, ಅಮೃತತ್ವಕ್ಕೆ ಬೆಲೆ ಕಟ್ಟಕ್ಕಾಗತ್ತ? ಅದೆಲ್ಲ ಇದೆ, ಅದರಿಂದ ನಿರ್ಮಾಣ ಆಗಿರೋ ಲೋಕ ಅದು. ಅದನ್ನ ಕಂಡವರು ಹಾಗೆ ಇನ್ನೇನು ಹೇಳೋಕ್ಕಾಗದೆ ಮಾಡೋಕ್ಕಾಗದೆ ಮೂಕವಾಗಿ ಅಲ್ಲಿ ಸೇರೋಗಿದ್ದಾರೆ ಎಷ್ಟೋ ಜನ. ಅಲ್ಲಿ ಈ ಕಡೆಗೆ ಯಾವ ಸಂದೇಶವೂ ಇಲ್ಲ ಅವರದ್ದು. ಅದು ಹಾಗೆ ಅವ್ರನ್ನ ಆ ಕಡೆ ಸೆಳೆದು ಬಿಟ್ಟಿದ್ದಾರೆ. ಕೆಲವರು ಕನಕರಿಸಿ ಈ ಕಡೆಗೆ ಕೆಲವು ಮಾತುಗಳನ್ನು ಉಚ್ಚರಿಸಿದ್ದಾರೆ. ವೇದ ಅದು ಹಾಗೆ ಉದ್ಗರಿಸಿದ್ದು, ಹಾಗೆ ಉಚ್ಚರಿಸಿದ್ದು. ಕೆಲವರು
ಆ ಕಡೆ ಲೋಕವನ್ನು ನೋಡಿ, ಈ ಕಡೆ ಲೋಕವನ್ನು ನೋಡಿ, ಅಲ್ಲಿಂದ ಇಲ್ಲಿಗೆ ಸೇತುವೆ ಕಟ್ಟಿ ದಾರಿ ಮಾಡಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ಗುರು, ಜ್ಞಾನಿಗಳೆಲ್ಲ ಗುರುಗಳಲ್ಲ, ಅವನು ಜ್ಞಾನಿ ಅಷ್ಟೇ, ಅವನು ಗುರು. ಇನ್ನೊಬ್ಬರು ಕರ್ಕೊಂಡು ಹೋಗೋ ಶಕ್ತಿ ಅವನಿಗಿಲ್ಲ, ಅವನು ದಾಟ್ತಾನಂತಷ್ಟೇ. ಅದಕ್ಕೆ ಪರಮಹಂಸರು ಉದಾಹರಣೆ ಕೊಟ್ಟಿದ್ದಾರೆ. ಜ್ಞಾನಿ ಅಂದ್ರೆ ನದಿಯ ಮೇಲೆ ತೇಲುವ ತರಗೆರೆ ಅಂತೆ ಅವನು. ಅದು ಮುಳುಗಿಲ್ಲ, ತೇಲ್ತಾ ಇದೆ. ಆದ್ರೆ ಅದರ ಒಂದು ಗುಬ್ಬಚ್ಚಿ ಕೂತ್ರೆ ಗುಬ್ಬಚ್ಚಿ ಎಲೆ ಎರಡು ಮುಳುಗೋಗುತ್ತೆ, ಇನ್ನೊಂದನ್ನು ತಗೊಂಡೋಗೋ ಶಕ್ತಿ ಅದಕ್ಕಿಲ್ಲ. ಹಾಗೆ ಜ್ಞಾನಿಗಳು ಅಂದ್ರೆ ಅಷ್ಟೇ, ಅದು ಅವ್ರು ಮುಳುಗ್ತಾ ಇಲ್ಲ, ಅವ್ರು ತೇಲ್ತಾರೆ, ಅವ್ರು ಆ ಕಡೆ ದಡಕ್ಕೆ ಹಾಗೂ ಇವು ತಲುಪ್ತಾರೆ ಅಂತ. ಗುರು ಹೇಗೆ ಅಂದ್ರೆ ನೌಕೆ ಇದ್ದ ಹಾಗೆ, ನೌಕೆ ತಾನು ದಾಟುತ್ತೆ ಮಾತ್ರ ಅಲ್ಲ, ಸಾವಿರಾರು ಜನರನ್ನು ತನ್ನೊಳಗೆ ಇಟ್ಕೊಂಡು ದಾಟಿಸುತ್ತೆ. ಅದು ನೌಕೆ. ಅವನು ಗುರು, ಅವನು ಆಪ್ತ. ಈ ವೇದ ಅನ್ನೋದಕ್ಕೆ ಒಂದು ನಿರ್ವಚನ ಹೇಳಿದೆ, ಆಪ್ತ ವಾಕ್ಯ. ವೇದ ಅಂದ್ರೆ ಏನು ಅಂತ ಹೇಳಿದ್ದಾರೆ ಅಂದ್ರೆ, ಆಪ್ತ ವಾಕ್ಯವೇ ವೇದ. ಆಪ್ತರು ಯಾರು? ಆ ಶಬ್ದಕ್ಕೆ ಸೀದಾ ಅರ್ಥ ಪಡ್ಕೊಂಡವನು ಆಪ್ತ ಅಂದ್ರೆ, ನೋಡಿದವನು, ಪಡ್ಕೊಂಡವನು. ಅವನು ಆಪ್ತ. ಅವನು ತಾನು ಹೇಳಿದವನು, ಅದನ್ನು ನೋಡಿದವನು, ಪಡ್ಕೊಂಡವನು. ಅವನಿಗೆ ಇಲ್ಲೂ ಗೊತ್ತು, ಅಲ್ಲೂ ಗೊತ್ತು, ಮಧ್ಯೆ ಇರೋ ದಾರಿಯೂ ಗೊತ್ತು. ಹನುಮಂತನಾಗೆ ಸಮುದ್ರದ ಈ ದಡವೂ ಗೊತ್ತು, ದಕ್ಷಿಣ ತೀರವೂ ಗೊತ್ತು, ಉತ್ತರ ತೀರವೂ ಗೊತ್ತು. ಹಾಗಾಗಿ ಅವನಿಗೆ ರಾಮನ ಗೊತ್ತು, ಸೀತೆಯೂ ಗೊತ್ತು. ಸೀತೆಯನ್ನು ರಾಮನೊಟ್ಟಿಗೆ ಸೇರಿಸಬಲ್ಲ ಅವನು. ಕೆಲವರಿಗೆ ಈ ಕಡೆ ಗೊತ್ತು, ಆ ಕಡೆ ಗೊತ್ತಿಲ್ಲ, ಕೆಲವರಿಗೆ ಆ ಕಡೆ ಗೊತ್ತು, ಈ ಕಡೆ ಗೊತ್ತಿಲ್ಲ. ಎರಡೂ ಗೊತ್ತು, ಆ ಕಡೆ ಈ ಕಡೆ ಓಡಾಡಬಲ್ಲ. ಅವರು ಆಪ್ತರು. ತರ್ಕಶಾಸ್ತ್ರ ಬೇರೆ ತರ ಹೇಳುತ್ತೆ, ಆಪ್ತ ಅಂದ್ರೆ ಪರಮಾತ್ಮ ಅಂತ ಹೇಳುತ್ತೆ. ಅವನೇ ಆಪ್ತ, ಅವನ ವಾಕ್ಯ ಬೇರೆ, ಅವನೇ ಮಾತಾಡಿದ್ದು, ತಪ್ಪಲ್ಲ. ಗುರುವಿನ ಮೂಲಕ, ಋಷಿಗಳ ಮೂಲಕ ಮಾತಾಡೋದು ದೇವರು. ಅಂದ್ರೆ ಆ ಮಾತಿಗೆ ಯಾಕಷ್ಟು ಬೆಲೆ ಅಂದ್ರೆ, ಅವರು ತಮ್ಮನ್ನೆಲ್ಲ ಕಳ್ಕೊಂಡು ತಮ್ಮೊಳಗೆ ಅವನನ್ನು ತುಂಬಿಕೊಂಡಾಗ, ಅವನಿಗೆ ಸಂಪೂರ್ಣ ಮಾರು ಹೋದಾಗ, ಅವನಿಗೆ ತನ್ನನ್ನು ಮಾರು ಹೋದಾಗ ಆಗ ಆ ಸಿಸ್ಟಮ್ ಬಳಸಿ ಅವನು ಮಾತಾಡ್ತಾನೆ. ಅವನ ಧ್ವನಿ ಆ ಶುದ್ಧವಾದ ಪ್ರಕೃತಿಯಿಂದ ಅವನ ಧ್ವನಿ ಆ ಕಡೆ ಕೇಳುತ್ತೆ. ವೇದ, ಅದು ವೇದ. ಅದರಲ್ಲಿ ಎಲ್ಲ ಇದೆ. ಭಗವಂತ ಆದ್ರೆ ಅವನಿಗೆ ಆ ಪ್ರಪಂಚವೂ ಗೊತ್ತು, ಈ ಪ್ರಪಂಚವೂ ಗೊತ್ತು, ದಾರಿಯೂ ಗೊತ್ತು. ಯಾಕಂದ್ರೆ ಅವನೇ ಮುಕ್ತಿ, ಅವನೇ ಸಂಸಾರ, ಅವನೇ ಮಾರ್ಗ, ಈ ಮೂರು ಅವನೇ. ಹಾಗಾಗಿ ಪ್ರಶ್ನೆ ಇಲ್ಲ. ಆಪ್ತ ಅಂತ ಭಗವಂತ ಅಂತ ತಗೊಳ್ಬೇಕು. ಅದಕ್ಕೆ ಆ ಶಬ್ದ ಬಹಳ ಚೆನ್ನಾಗಿದೆ ಅಂತ. ಆಪ್ತ ಅಂದ್ರೆ ನೆಂಟರು ಇಷ್ಟರು ಎಲ್ಲ ಆಪ್ತರು ಅಂತ ಹೇಳಿದ್ರೆ, ಈ ನೆಂಟರು ಯಾರು ಅದು ಪರ್ಮನೆಂಟ್ ಅಲ್ಲ ಅಂತ. ನೆಂಟರು ಯಾರು ಅಂತ, ಆ ಪರ್ಮನೆಂಟ್ ಮಾತ್ರ ಅದು ಪರ್ಮನೆಂಟ್ ಅಂತ. ಈ ನೆಂಟರೆಲ್ಲ ಮಧ್ಯೆ ಬಂದವರು, ಮಧ್ಯೆ ಹೋಗೋರು, ಬಸ್ಸಲ್ಲಿ ಮಧ್ಯೆ ಹತ್ಕೊಂಡು ಪಕ್ಕದಲ್ಲಿ ಕೂತವ್ರು. ಹಾಗೆ ಬಸ್ಸಲ್ಲಿ ಟ್ರೈನ್ ಎಲ್ಲ ಪಕ್ಕದಲ್ಲಿ ಇಲ್ಲ ಮಧ್ಯೆ ಬಂದಿರ್ತಾರೆ, ಮಧ್ಯೆ ಹೋಗ್ತಾರೆ ಅನ್ನೋ ಹಾಗೆ. ಆದ್ರೆ ಅವನು ಮಾತ್ರ ಒಂದಿಂದಲೂ ಇರುವವನು, ಎದ್ದೆಂದೂ ಇರುವವನು, ಈಗಲೂ ಜೊತೆಗಿದ್ದಾನೆ. ಪುರಾಣ ಸಖ ಜೊತೆಗೆ ಇರುವವನು ಯಾವಾಗಲೂ. ಅವನು ಪರ್ಮನೆಂಟ್, ಅವನು ಪರ್ಮನೆಂಟ್, ಯಾವಾಗಲೂ ಇರೋದು. ನೀವು ಕನ್ನಡಕ್ಕೆ ಹೋದ್ರೆ ಕನ್ನಡ ಒಪ್ಪಿಗೆ, ಇಂಗ್ಲೀಷ್ ಹೋದ್ರೆ ಇಂಗ್ಲೀಷ್ ಒಪ್ಪಿಗೆ. ಅದು ಪರ್ಮನೆಂಟ್. ಇದ್ಯಾವುದು ಪರ್ಮನೆಂಟ್ ಅಲ್ಲ. ಇದೆಲ್ಲ ಇಷ್ಟಿಷ್ಟಕ್ಕೆ, ಇಲ್ಲಿಗೆ, ಇವತ್ತಿಗೆ. ಈಗ ಊಟದ ಆಟವು ಮುಗಿದಿತ್ತು ಅನ್ನೋ ಹಾಗೆ, ಅಥವಾ ಆಟದ ಊಟವು ಮುಗಿದಿತ್ತು ಅನ್ನೋ ಹಾಗೆ ಅಷ್ಟು ಹೊರತು ಆಮೇಲೂ ಇಲ್ಲ, ಮೊದಲಿಲ್ಲ. ಅದು ಮಾತ್ರ ಹಾಗಲ್ಲ, ಯಾವಾಗಲೂ ಇರುವಂಥದ್ದು. ಹಾಗಾಗಿ ಅವನು ನಿಜವಾದ ಆಪ್ತ ಅಂತ ಅವನ ವಾಕ್ಯ. ಅಥವಾ ಋಷಿಗಳು, ಗುರುಗಳು ಅಂತ ತಗೊಂಡ್ರೆ ಅವ್ರಿಗೆ ಅದು ಗೊತ್ತು, ಇದೂ ಗೊತ್ತು, ನಡುವೆ ದಾರಿಯೂ ಗೊತ್ತು. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಇದ್ದವರು, ಆ ಪ್ರಪಂಚವನ್ನು ಸೇರಿದವರು, ದಾರಿಯಲ್ಲಿ ಹೋದವರು, ಅವ್ರ ಬಾಯಿಂದ ಬಂದಿತ್ತು. ಅದು ಪ್ರಮಾಣ, ಅದು ಸಾಧನ, ಅದು ಮೆಟ್ಟಿಲು. ಈ ಎರಡೂ ಪ್ರಪಂಚ ಗೊತ್ತಿರಬೇಕು ಅಂದ್ರೆ, ಒಂದು ಅಲ್ಲಿ ಅವನು ಇಲ್ಲಿಗೆ ಬಂದಿರಬೇಕು, ಅವನಿಗೆ ಗೊತ್ತಿರುತ್ತೆ. ಅಥವಾ ಇಲ್ಲಿ ಅವನು ಅಲ್ಲಿಗೆ ಹೋಗಿರ್ಬೇಕು. ಆ ಎರಡು ವರ್ಗದ ಜನ ಇದ್ದಾರೆ. ಈಗ ಶಂಕರಾಚಾರ್ಯರು, ಶ್ರೀರಾಮಚಂದ್ರ
ಇಂಥವ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಅದು ಅಲ್ಲಿ ವಸ್ತು ಅದು ಇಲ್ಲಿ ಬಂದಿತ್ತು, ಒಂದ್ ಸ್ವಲ್ಪ ದಿನ ಇಲ್ಲಿಗೆ ಬಂದಿತ್ತು, ಸ್ವಲ್ಪ ಕಾಲ ಇಲ್ಲಿಗೆ ಬಂದಿತ್ತು ಅಂದ್ರೆ ವ್ಯಕ್ತವಾಗಿತ್ತು ಅಂತ. ಹಾಗಾಗಿ ಅದು ಗೊತ್ತು, ಇದು ಗೊತ್ತು, ಮಧ್ಯ ಇರೋ ದಾರಿ ಕೂಡ ಗೊತ್ತು. ಕೆಲವರಿಗೆ ಋಷಿ ಮಹರ್ಷಿಗಳಿದ್ದಾರೆ, ಸಾಧಕರಿದ್ದಾರೆ, ಅವ್ರು ಇಲ್ಲಿಯವರು ನಮ್ಮ ನಿಮ್ಮ ಹಾಗೆ ನಮ್ಮ ಮಧ್ಯೆ ಹುಟ್ಟಿ ನಮ್ಮ ಮಧ್ಯೆ ಬೆಳೆದವರು, ಅಡಿಗರ ಕವನದ ಹಾಗೆ ಬಹಳ ಎತ್ತರಕ್ಕೆ ಬೆಳೆದವರು, ತುಂಬಾ ಎತ್ತರಕ್ಕೆ ಬೆಳೆದವರು. ಅವರಿಗೆ ಇಲ್ಲೇ ಹುಟ್ಟಿದವರಾದ್ರೂ ಕೂಡ ಅಲ್ಲಿವರೆಗೆ ವ್ಯಾಪ್ತಿ ಇದೆ, ಅವರಿಗೂ ಗೊತ್ತು ಇದೆರಡರಲ್ಲಿ ಯಾವುದು ಆಗ್ಬಹುದು ಅಂತ. ಇದೆರಡು ಅಲ್ಲೆರಡು ಆಗೋದಿಲ್ಲ, ಅದು ವೇದ ಅಲ್ಲ ಅಂತ ಮಾತುಗಳು ವೇದ ಅಲ್ಲ. ಅದು ನಮಗೆ ಬೇಕಾಗಿರುವಂಥದ್ದು, ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದು. ಇಂಥದ್ದು ಎಲ್ಲೆಲ್ಲಿದೆ ನೋಡಿ ನೀವು, ಅದೆಲ್ಲ ವೇದ ಅಥವಾ ವೇದಕ್ಕೆ ಸಲ್ಲುವಂಥದ್ದು, ವೇದಕ್ಕೆ ಸೇರಿರುವಂಥದ್ದು. ನಾವು ಪಾರಿಭಾಷಿಕವಾಗಿ ಅದು ಟೆಕ್ನಿಕಲಿ ಹೇಳದೇ ಇದ್ರು ನಿಜವಾಗಿ ಅದು ಅದೇ ಆಯ್ತು, ಅದು ಬಿಟ್ಟು ಬೇರೆ ಏನೂ ಅಲ್ಲ ಅದು. ನೀವು ಆ ಬೋರ್ಡ್ ಹಾಕಿದೆ ವಿಷಯ ಅಷ್ಟೇ, ಅದಕ್ಕೆ ಅದೇ ಯೋಗ್ಯತೆ ಇದೆ, ಅದೇ ಅರ್ಹತೆ ಇದೆ. ಹಾಗಾಗಿ ಅಂಥ ವೇದವನ್ನ ಸಾಧನವಾಗಿ ಬೆಳೆಸೋ, ಸಾಧನೆಯಾಗಿ ಸಾಧನೆಗೆ ದಾರಿದೀಪವಾಗಿ ಬಳಸೋ, ಅಲ್ಲಿದೆ ಎಲ್ಲ, ನಿನಗೆ ಬೇಕಾದ್ದೆಲ್ಲ ಅಲ್ಲಿದೆ. ಯಾಕೆಂದ್ರೆ ನಿನ್ನ ಹಾಗೆ ಈ ದಾರಿಯನ್ನು ಇಷ್ಟಪಟ್ಟವರು, ಈ ದಾರಿಯಲ್ಲಿ ನಡೆದವರು, ಆ ಗುರಿಯನ್ನು ಸೇರಿದವರಿಗೆಲ್ಲ ಅವರ ನುಡಿಮುತ್ತುಗಳು, ಅವರು ಉದ್ಗರಿಸಿದ್ದು, ಅವರು ಮುಂದೆ ಬರೋದಕ್ಕೆ ಕಷ್ಟ ಆಗದೆ ಇರಲಿ ಅನ್ನೋದಕ್ಕೆ ಬಿಟ್ಟು ಹೋಗಿದ್ದು, ನಮಗೆ ಇಟ್ಟು ಹೋಗಿದ್ದು ಇಲ್ಲಿ ಮುಂದಿನವರಿಗಿರಲಿ. ಅಲ್ಲಿ ಏನು ಸ್ವಾರ್ಥ ಇಲ್ಲ, ಏನು ಕಲ್ಮಶ ಇಲ್ಲ. ಅವ್ರು ದಾಟಿ ಆಗಿದೆ, ಅದು ಅವ್ರಿಗೇನಾಗ್ತದೆ, ನದಿ ದಾಟಿದ ಮೇಲೆ ದೋಣಿ ಹಂಗೆ ಅನ್ನುವಂತ ಹಂಗಲ್ಲ. ದಾಟಿದ ಮೇಲೂ ದೋಣಿಯನ್ನು ಚೆನ್ನಾಗಿ ಇಟ್ಟು ಮುಂದಿನವರಿಗಾಗಲಿ ಅಥವಾ ಮತ್ತೆರಡು ದೋಣಿಗಳನ್ನು ಕಟ್ಟಿ ಅಂಥವರು. ಹಾಗಾಗಿ ಅಂಥ ಆಪ್ತ ವಾಕ್ಯ, ಆಪ್ತತೆ ಅಂದ್ರೆ ಅದು ಅಂತ, ನಿಜವಾದ ಆಪ್ತತೆ ಅದು. ಪಡ್ಕೊಂಡವನು ಕೊಡಬಲ್ಲವನು, ಅವನ ಆಪ್ತ. ಈಗಾಗಲೇ ಪಡ್ಕೊಂಡವನು ಕೊಡಬಲ್ಲವನು. ಸುಮ್ಮನೆ ಕ್ಲೋಸ್ ಅಂದ್ರೆ ಅಲ್ಲ ಆಪ್ತ ಅಂದ್ರೆ, ಅವರು ನಮ್ಗೆ ಆಪ್ತರು ಅದಲ್ಲ. ಅದಕ್ಕೆ ಒಬ್ಬ ದೇವರು ಶಬ್ದ ಹೇಳೋರು, ಸುಮ್ಮನೆ ಯಾರ್ಯಾರಿಗೂ ನಮ್ಮ ಹತ್ರ ಯಾರಿಗೆಲ್ಲ ಆಪ್ತರು ಅಂತ ಹೇಳ್ತಾರೆ, ಹಂಗಲ್ಲ. ಆ ಸಂಸ್ಕೃತದ ಎರಡು ಪದ ಇದೆ, ಸನ್ನಿಕೃಷ್ಟ ಅಂತ ಒಂದು ಪದ, ಒಂದು ಹತ್ರ ಇರೋಣ ಅಂತ, ಸನ್ನಿಕೃಷ್ಟ. ನಿಕೃಷ್ಟ ಅಂತ ನನ್ನ ಪದ ಇದೆ. ನಿಜವಾಗಿ ನಿಕೃಷ್ಟ, ಆದ್ರೆ ಈಗ ಸನ್ನಿಕೃಷ್ಟ. ಹತ್ರ ಇದ್ದಾನೆ ಅವನು, ಆದ್ರೆ ಇರಬೇಕಾದವನಲ್ಲ, ಇರ್ತಕ್ಕವನಲ್ಲ. ಅಂಥವ್ರನ್ನೆಲ್ಲ ಆಪ್ತರು ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ. ನಿಜವಾದ ಆಪ್ತ ಅವನು, ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬಲ್ಲವನು, ಅಲ್ಲಿಯ ದಾರಿಯನ್ನ ತೋರ್ಬಲ್ಲವನು. ಹಾಗಾಗಿ ಅದೆಲ್ಲವನ್ನು ಹೃದಯದಲ್ಲಿ ಧರಿಸಿ ಶಂಕರರು ಹೇಳಿದ್ದು, ವೇದೋ ನಿತ್ಯ ಮಧೀಯತ, ಪರಮ ಮಾಡಿದಲ್ಲಿಂದ ಅಲ್ಲಿ ಹೋಗ್ಬೇಕಾ, ಮೊದಲು ಹೋದವ್ರನ್ನ ಕೇಳು. ಅವರೆಲ್ಲ ಹತ್ರ ಇದಾರೋ, ಅವರು ಶಬ್ದಗಳ ಬರ್ಕೊಂಡಿದ್ದಾರೆ, ಅವರು ತಮ್ಮನ್ನು ತಾವು ಶಬ್ದ ರೂಪದಲ್ಲಿ ಇಟ್ಟು ಹೋಗಿದ್ದಾರೆ. ಇಲ್ಲಿ ಈ ಕೃಷ್ಣನ ಬಗ್ಗೆ ಹೇಳ್ತಾರೆ, ಕೃಷ್ಣ ಹೊರಟೋದ ಶ್ರೀಕೃಷ್ಣ ಪರಂಧಾಮದಲ್ಲಿ, ಆದ್ರೆ ಹೋಗುವಾಗ ತನ್ನನ್ನು ಭಾಗವತದಲ್ಲಿ ಇಟ್ಟು ಹೋದ. ಹಾಗೆ ಭಾಗವತವೇ ಶ್ರೀಕೃಷ್ಣ. ಹಾಗೆ ರಾಮನು ಹೊರಟು ಹೋದ, ಸರಿ ನದಿಯಲ್ಲಿ ಇಳಿದು ವೈಕುಂಠಕ್ಕೆ ಎದ್ದು ಹೋದ, ರಾಮಾಯಣದಲ್ಲಿ ಇಟ್ಟು ಹೋಗಿದಂತ ತಾನು. ಹಾಗಾಗಿ ರಾಮಾಯಣವೇ ರಾಮ ಅಂತ. ಹಾಗೆ ಅವ್ರು ಹೋಗುವಾಗ ಹೋಗಿ ಬಿಡ್ಲಿಲ್ಲ, ಅವರು ಎಲ್ಲವನ್ನೂ ಆ ಇಡೀ ಅನುಭವ ಮಾರ್ಗದರ್ಶನವನ್ನ ಶಬ್ದಗಳಲ್ಲಿ ಇಟ್ಟು ಮುಂದೆ ಬರುವ ಜೀವಳಿಗಾಗಿ ಅಂತ ಇಟ್ಟು ಹೋಗಿದ್ದಾರೆ. ಮೊದಲು ಅದನ್ನು ನೋಡು ನೀನು, ಅಲ್ಲಿ ನಿನಗೆ ಬೇಕಾದ ಸಿಗತ್ತೆ. ಹಾಗಾಗಿ ವೇದೋ ನಿತ್ಯ ಮಧೀಯತ ಅಂತವ್ರು ಹೇಳಿದ್ರು. ಆ ವೇದದ ಕಡೆಗೆ ನಮ್ಮ ದೃಷ್ಟಿಯನ್ನು ಹಾಯಿಸೋಣ. ಅದು ನಮ್ಮನ್ನ ಮುಂದೆ ಹಾಯಿಸುತ್ತೆ, ಅದು ಗುರಿವರೆಗೆ ನಮ್ಮನ್ನ ಅದು ಕರ್ಕೊಂಡು ಹೋಗುತ್ತೆ. ವೇದೋ ನಿತ್ಯ ಮಧೀಯತ. ಹರಿರ